ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನೆಲ್ ಸೀರಿಯಲ್ ಸಮಾಚಾರ. ಮನೆಯ ನಾಯಿಗೆ ತಿಂಗಳಿಗೆ 1,00,000 ಖರ್ಚು ಮಾಡ್ತಾರಂತೆ ಲಾಯರ್ ಜಗದೀಶ್. ಮನೆಯ ನಾಯಿಗೆ ತಿಂಗಳಿಗೆ 1,00,000 ಖರ್ಚು ಮಾಡ್ತಾರಂತೆ ಈ ಲಾಯರ್ ಜಗದೀಶ್. ಅಬ್ಬಬ್ಬಾ, ಇವರ ಡೈಲಾಗ್ ಕಿಂಗ್. ಕನ್ನಡ ಬಿಗ್ ಬಾಸ್ ಸೀಸನ್ 11 ಸಖತ್ ಇಂಟ್ರೆಸ್ಟಿಂಗ್ ಆಗಿ ಮುಂದುವರಿಯುತ್ತಿದೆ. 17 ಜನ ಇರುವಂತಹ ಮನೆಯಲ್ಲಿ ಒಂದಷ್ಟು ಜನ ಸ್ವರ್ಗದಲ್ಲಿದ್ದರೆ ಇನ್ನೊಂದಷ್ಟು ಜನರು ನರಕದಲ್ಲಿದ್ದಾರೆ. ಅಂತೂ ಆಟ ಈ ಸಲ ಸ್ವಲ್ಪ ಜೋರಾಗಿಯೇ ಇದೆ. ಅದರಲ್ಲೂ ಲಾಯರ್ ಜಗದೀಶ್ ಸಖತ್ ಸೌಂಡ್ ಮಾಡ್ತಿದ್ದಾರೆ. ಲಾಯರ್ ಜಗದೀಶ್ ಅವರ ಪ್ರೋಮೋಗಳು ವೈರಲ್ ಆಗುತ್ತಲೇ ಇರುತ್ತವೆ. ಇತ್ತೀಚೆಗೆ ಇವರು ಬಿಗ್ ಬಾಸ್ ಮನೆಯಲ್ಲಿ ಎಲ್ಲರನ್ನೂ ಎದುರು ಹಾಕಿಕೊಂಡು ಜಗಳ ಮಾಡಿಕೊಂಡರು. ನಾನು ಸಿಂಗಲ್, ನಾನೇ ಕಾಡಿನ ರಾಜ, ಗುಂಪಾಗಿ ಇರುವವರು ತೋಳಗಳು ಎಂದು ಹೀಯಾಳಿಸಿದರು. ನಾನು ಸಿಂಹ ಎಂದು ತಮ್ಮನ್ನು ತಾವು ಹೊಗಳಿಕೊಂಡರು. ಅದೇ ರೀತಿ ಅವರು ತಮ್ಮ ತಾಕತ್ ಬಗ್ಗೆಯೂ ಮಾತನಾಡಿದ್ದಾರೆ. ನಾನು ಶ್ರೀಮಂತ, ನನಗೆ ತೋರಿಸಿಕೊಳ್ಳೋ ಅಭ್ಯಾಸ ಇಲ್ಲ ಎಂದಿದ್ದಾರೆ. ನಾನು ಟ್ವೀಟ್ ಮಾಡ್ತೀನಿ, ಇಲ್ಲಿ ಇರೋಲ್ಲ, ನನ್ನ ಶ್ರೀಮಂತಿಕೆ ಬಗ್ಗೆ ನಿಮಗೆ ಗೊತ್ತಿಲ್ಲ. ಹೆಲಿಕಾಪ್ಟರ್ನಿಂದ ಇಲ್ಲಿಗೆ ಊಟ ತರಿಸಿಕೊಳ್ಳುವಷ್ಟು ಕೆಪಾಸಿಟಿ ಇದೆ. ನಾನು ಬಿಗ್ ಬಾಸ್ ಶೋನೇ ಪರ್ಚೇಸ್ ಮಾಡಬಹುದು ಎಂದಿದ್ದಾರೆ. ಫೋನ್ ಮಾಡಿದರೆ 200 ಕೋಟಿ ತಂದು ಕೊಡ್ತಾರೆ. ನನ್ನ ಮನೆಯ ನಾಯಿಗೆ ನಾನು ತಿಂಗಳಿಗೆ 1,00,000 ರೂಪಾಯಿ ಖರ್ಚು ಮಾಡ್ತೀನಿ. ನನ್ನಲ್ಲಿ ಇಂಪೋರ್ಟೆಡ್ ಕಾರ್ ಇದೆ ಎಂದು ಲಾಯರ್ ಜಗದೀಶ್ ಅವರು ಬಿಗ್ ಬಾಸ್ ಮನೆಯೊಳಗೆ ಕುಳಿತು ಡೈಲಾಗ್ ಹೊಡೆದಿದ್ದಾರೆ. ಇದೊಂಥರ ನೋಡುಗರಿಗೆ ಮಜವಾಗಿಯೇ ಕಾಣಿಸಿದೆ. ನಾನು ಮಾಡೋದೆಲ್ಲ TRPಗೆ. ನಮ್ಮ ಸೀಸನ್ ಎಲ್ಲರೂ ನೋಡಬೇಕು. ನನ್ನನ್ನು ನಿಮ್ಮ ಕಡೆಯವರು ಬೈತಾರೆ, ನಿನ್ನನ್ನು ನನ್ನ ಕಡೆಯವರು ಬೈತಾರೆ ಅಂತ ಎರಡೂ ಕಡೆಯವರು ಶೋ ನೋಡ್ತಾರೆ ಎಂದಿದ್ದಾರೆ ಲಾಯರ್ ಜಗದೀಶ್. 17 ಜನರಲ್ಲಿ ನಾನೊಬ್ಬ 16 ಜನರನ್ನು ಡಿಫೆಂಡ್ ಮಾಡ್ತೀನಿ ಅಂದರೆ ಕಲ್ಪನೆ ಮಾಡ್ಕೊಳ್ಳಿ ನಾನೆಷ್ಟು ಸ್ಟ್ರಾಂಗ್ ಆಗಿದ್ದೀನಿ ಅಂತ. ಪಿಕ್ಚರ್ ಅಭಿ ಬಾಕಿಯೇ, ಬಿಗ್ ಬಾಸ್ ಹೋಗಿ ಅಂತ ಹೇಳುವವರೆಗೆ ನಾನು ಇಲ್ಲೇ ಇರ್ತೀನಿ. ಇವರುಗಳ ನಿಜವಾದ ಮುಖವನ್ನು ನಾನೇ ತೋರಿಸ್ತೀನಿ ಎಂದು ಹೇಳಿದ್ದಾರೆ. ನಾನು ತುಂಬ ಸೀರಿಯಸ್, ನನಗೆ ಸಿಕ್ಕಾಪಟ್ಟೆ ಗೊತ್ತು. ನಾನು ತುಂಬ ಪವರ್ಫುಲ್ ಅಂತ ಮಾತಲ್ಲ, ವರ್ತನೆಯಲ್ಲೂ ತೋರಿಸ್ತಾಳೆ ಲಾಯರ್ ಜಗದೀಶ್. ಎಲ್ಲರ ಕಣ್ಣಿಗೆ ಸದ್ಯ ಕಾಮಿಡಿ ಪೀಸ್ ಆಗಿರೋದಂತೂ ನಿಜ. ಆದರೆ ಇತ್ತೀಚಿನ ಪ್ರೋಮೋದಲ್ಲಿ ಅವರು ಬೇಕಾಬಿಟ್ಟಿಯಾಗಿ ಮಾತನಾಡಿದ್ದಾರೆ. ನಾನಿಲ್ಲಿ ಇರೋಕೆ ಇಷ್ಟಪಡ್ತಿಲ್ಲ, ನಾನು ಇಲ್ಲಿಂದ ಹೋಗಬೇಕು ಎಂದು ಲಾಯರ್ ಜಗದೀಶ್ ಅವರು ತುಂಬ ಸೀರಿಯಸ್ ಆಗಿ ಬಂದು ಬಿಗ್ ಬಾಸ್ ಕ್ಯಾಮರಾಗೆ ಹೇಳುತ್ತಾರೆ. ನಾನು ಮನಸ್ಸು ಮಾಡಿದರೆ ಈಗ ಹೆಲಿಕಾಪ್ಟರ್ ಕೂಡ ತರಿಸ್ತೀನಿ, ನನಗೆ ಆ ಕೆಪಾಸಿಟಿ ಇದೆ ಎಂದು ಲಾಯರ್ ಜಗದೀಶ್ ಅವರು ಹೇಳುವಾಗ ಸಹ ಸ್ಪರ್ಧಿಗಳು ಮುಸಿ ನಕ್ಕಿದ್ದಾರೆ. ಒಂಥರ ಲಾಯರ್ ಜಗದೀಶ್ ಸೀರಿಯಸ್ ಆಗಿದ್ದುಕೊಂಡೇ ಕಾಮಿಡಿ ಪೀಸ್ ಆದಂತಿದೆ. ಆದರೂ ಕೂಡ ಲಾಯರ್ ಜಗದೀಶ್ ಅವರು ಬಿಗ್ ಬಾಸ್ ಮನೆಯಲ್ಲಿ ಮಸ್ತಾಗಿ ಹೈಲೈಟ್ ಆಗುತ್ತಿದ್ದಾರೆ ಎನ್ನುವುದರಲ್ಲಿ ಸಂದೇಹವೇ ಇಲ್ಲ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಪ್ಲೀಸ್ ಲೈಕ್, ಶೇರ್ ಅಂಡ್